ಸ್ವಲ್ಪ ತಿಳುವಳಿಕೆ ಬೇಡ. ಸರ್, ಬಿಡಿ, ಯಾವುದೇ ನಾನು ವಿಷಯ ಮಾತಾಡ್ಬೇಡಿ. ನಾನು ಮಾತಾಡಬೇಡಿ. ಈಗ ಒಂದ್ ನಿಮಿಷ ಕೇಳಿ ಇಲ್ಲ. ಒಂದ್ ನಿಮಿಷ ಕೇಳಿ. ಈಗ ನಾ ಹೇಳಿದ್ದು ನಿಜ ಏನಂದ್ರೆ ನೀವು ಪೂರ ಓದಬಾರ್ದು ಅಂತೇಳಿ ಅದು ಕೊಡಿ, ರಿಕಾರ್ಡಿಗೆ ಹಾಕಿ ರೆಕಾರ್ಡ್ ಅನುಮತಿ ಮಾಡಿ. ಬಟ್ ನಾವು ರಿಜೆಕ್ಟ್ ಮಾಡಿಬಿಟ್ಟು ವಿಚಾರ ಬೇರೆ ಅಲ್ಲಲ್ಲ. ಈಗ ಆಯ್ತು, ಅನುಮತಿ ಕೊಟ್ರಿ, ಆಯ್ತು, ಈಗ ಆಯ್ತು, ಒಪ್ಪಿನ ಈಗ ಒಪ್ಪಿನಲ್ಲ, ಆಯ್ತು, ಕೊಡಿ ಅದನ್ನು. ಇದನ್ನ ತಾವು ಚರ್ಚೆಗೆ ಕೊಡ್ಬೇಕು. ಇಲ್ಲ ಇಲ್ಲ, ನಾ ರಿಜೆಕ್ಟ್ ಮಾಡಿ ಒಂದ್ ನಿಮಿಷ ರಿಜೆಕ್ಟ್ ಮಾಡಿದ ನಂತರ ಮಾತಾಡಂಗಿಲ್ಲ. ಯಾವ ಕಡೆ ಹೋಗಬಾರ್ದು. ಇದೊಂದು ದೊಡ್ಡ ಹಗರಣ. ನಾ ಹೇಳ್ತೀನಿ, ಒಂದ್ ನಿಮಿಷ ಕೇಳಿ. ಇವತ್ತು ಒಂದ್ ನಿಮಿಷ ಕೇಳಿ, ಕೇಳಿ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಒಂದ್ಸರಿ ನಾನು ತೀರ್ಮಾನ ಮಾಡಿ ಡಿಸಿಷನ್ ತಗೊಂಡ ನಂತರ ಪದೇ ಅದ್ರ ಬಗ್ಗೆ ನೀವು ರಿಕಾರ್ಡಿಗೆ ಹೋಗಿಲ್ಲ ಅಂದ್ರಿ, ಅರ್ಧಕ್ಕೆ ಇದನ್ನ ತಗೋಬೇಡ ಅಂದ್ರೆ ರಿಕಾರ್ಡಿಗೆ ಕೊಡಿ. ಸಭಾಪತಿಗಳೇ, ಮನವಿಯನ್ನ ಮತ್ತೆ ಮಾಡಿದ್ರೆ ಪುನರ್ ಪರಿಶೀಲಿಸುವ ಮನವಿ ಅಲ್ಲ, ಅದು ಈಗ ಮನವಿ ಅಲ್ಲ, ರಿಕಾರ್ಡಿಗೆ ಅಷ್ಟ ಕೊಡೋದು. ಪರಿಶೀಲಿಸುವ ಅಧಿಕಾರ ತಮಗಿದೆ. ನಾನು ಜರೂರು ವಿಚಾರ ಒಂದ್ಸರಿ ರಿಜೆಕ್ಟ್ ಮಾಡಿದ್ದೀನಿ, ನಾ ತಗೊಳಂಗಿಲ್ಲ. ರಿಜೆಕ್ಟ್ ಮಾಡಿದ್ರೆ ಮುಗಿದೋಯ್ತು ಅದು. ಒಂದ್ಸರಿ ರಿಜೆಕ್ಟ್ ಮಾಡಿ ಮುಗಿತು. ಯಾಕೆ ನೀನ್ ಮಾಡಿದಾಗ ಚಪ್ಪಾಳೆ ಹೊಡೆದ್ರಿ? ನೀವು ರಿಜೆಕ್ಟ್ ಮಾಡಿದ್ರೆ ನೀವು ರಿಜೆಕ್ಟ್ ಮಾಡಿ, ನಾವು ಬೇಡ ಅನ್ನಲ್ಲ. ಆದ್ರೆ ತಾವು ಅವಕಾಶ ಕೊಟ್ಟಾಗ ಸಭೆ ಹೆಂಗ್ ನಡೆಸ್ಬೇಕು? ನಾನು ಸಭೆ ಹೆಂಗ್ ನಡೆಸ್ತೀವಿ? ಈಗ ಎಲ್ಲ ನೋಡಿ, ನಾ ಹೇಳು ಮಟ್ಟ ಕೊಡಿ, ನೋಡಿ. ಒಂದ್ ನಿಮಿಷ ಕೇಳಿ. ನಾನ್ ಹೇಳಿದೆ ಅವ್ರಿಗೆ, ಎಲ್ಲರ ಕಡೆ ಬಂದಾವ ಇವೆಲ್ಲ ಆಗ್ಲಿ, ನಿಮ್ಮ ಅಲ್ಲಿ ಏನ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ, ರಿಕಾರ್ಡಿಗೆ ಹೋಗಬೇಡ ತೇಣ. ಓಕೆ, ನೀವು ಅಬ್ಜೆಕ್ಷನ್ ಮಾಡ್ತಿಲ್ಲ, ಕೊಟ್ಟು ಬಿಡಿ, ಅದನ್ನ ರಿಕಾರ್ಡಿಗೆ ಹಾಕಿಬಿಡ್ತಾರೆ. ಆದ್ರೆ ನಾವು ಒಂದ್ಸರಿ ಇದನ್ನ ರಿಜೆಕ್ಟ್ ಮಾಡೀನಿ, ಪುನರ್ ಪರಿಶೀಲಿಸುವ ಪ್ರಶ್ನೆ ಉದ್ಭವ ರಿಜೆಕ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡಬೇಡಿ. ಮಾನ್ಯ ಸಭಾಪತಿಗಳೇ, ಮಾತಾಡಂಗಿಲ್ಲ. ಇದ್ರ ಬಗ್ಗೆ ನಾನು ಯಾವ್ದು ಕಡೆ ತಗೋಬಾರ್ದು. ಇದು ಯಾವ್ದು ಇದರ ಬಗ್ಗೆ ತಗೊಂಡಿಲ್ಲ. ಯಾಕೆ ಮಾಡಬಾರ್ದು? ನನ್ನ ಹಕ್ಕರಿ ಅದು. ನಾನು ನೋಡಿದ್ದೀನಿ, ನೋಡಿ, ಓದಿ. ಒಂದು ನಿಮಿಷ, ನಿಮ್ಮ ಹಕ್ಕನ್ನು ಒಂದು ನಿಮಿಷ ನೀವು ನೋಡಿ. ಚರ್ಚೆ ಮಾಡಲ್ಲ. ಏನ್ ಮಾಡ್ಬೇಕು ಹೇಳಿನಿ.